ಆದಿಪರಾಶಕ್ತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ 42ನೇ ವರ್ಷದ ವಾರ್ಷಿಕೋತ್ಸವ ತುಂಬ ವಿಶೇಷವಾಗಿ ವಿಜೃಂಭಣೆಯಾಗಿ ನಡೆಸೋಕ್ಕೆ ಏರ್ಪಾಡು ಮಾಡಿದೆ. 42 ಅನ್ನೋದು ಏನು ವಿಶೇಷ ಅಂತೇಳಿ 42 ವರ್ಷ ಒಂದು ದೇವಸ್ಥಾನ ಕುಂಭಾಭಿಷೇಕ ಮಾಡಿಬಿಟ್ರು ಅಂದರೆ ಸಿದ್ಧಿನಲ್ಲಿ ಕೂತ್ಕೊಳ್ಳುತ್ತೆ ಅಂತ ಅಮ್ಮ ಆದಿಪರಾಶಕ್ತಿ ಹೇಳಿದೆ. ಸಿದ್ಧಿ ಅಂದರೆ 4, 2, 6 ಗಣೇಶ ಎಲ್ಲ ವಿಘ್ನ ವಿನಾಶಕ ಮಾಡುವಂಥವ್ರು ಗಣೇಶನ ನಾಮವಂತೂ ಒಂದು ವಿಶೇಷವಾಗಿ ಈ 42 ವರ್ಷ ಆಯಿತು ಅಂದರೆ ಸಿದ್ಧಿ ಬಂದು ಕೂತ್ಕೊಂಡ್ಬಿಡುತ್ತೆ. ಬಂದು ಕೂತ್ಕೊತು ಅಂದರೆ ಏನು ಕಾರ್ಯ ನಾವು ನೆನೆಸ್ಕೊಂಡು ದೇವಸ್ಥಾನದ ಒಳಗಡೆ ಬರ್ತಾರೋ ಆ ಕಾರ್ಯ ಸಿದ್ಧಿ ಆಗುತ್ತೆ. ಇದು ಒಂದು ವಿಶೇಷವಾಗಿ ನೆನೆಸ್ಕೊಂಡು ಈ ಸರಿ ವಿಶೇಷವಾಗಿ ಅಮ್ಮನವರಿಗೆ ಅಲಂಕಾರ ಆಗಲಿ ಪೂಜೆಗಳಾಗಿರುತ್ತೆ. ಮೊದಲು ಅಮ್ಮನವರಿಗೆ ಗಂಜಿ ಪೂಜೆ, ಕಂಕಣ ಕಟ್ಟುವಂಥದ್ದು ಗಂಜಿ ಪೂಜೆ ಇರುತ್ತೆ. ಅದಾದ ನಂತರ ಅಮ್ಮನವರಿಗೆ ವಿಶೇಷವಾದ ಹಾಲಭಿಷೇಕ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಹಾಲಭಿಷೇಕ. ಭಕ್ತಾದಿಗಳು ಹಾಲಭಿಷೇಕ ಮಾಡೋದು ದೊಡ್ಡದಲ್ಲ. ಏನಂತ ಹೇಳಿದ್ರೆ ಹೆಣ್ಣುಮಕ್ಕಳು ಗರ್ಭದ ಗುಡಿ ಒಳಗಡೆ ಹೋಗಿ ಅವರೇ ಅವ್ರ ಕೈಯಿಂದ ಹಾಲಿದ್ರಿ. ಸಪ್ರೇಟಾಗಿ ಬಂದವ್ರಿಗೂ ನಾವು ಸಾಮೂಹಿಕ ವಿವಾಹ ಇಲ್ಲಿ ಮಾಡಿಸ್ತಾ ಇದ್ದೀವಿ. ಅದೇ ರೀತಿ ರಥೋತ್ಸವ ಬೆಂಗಳೂರು ನಗರದ ಒಳಗಡೆ ಇಷ್ಟು ದೊಡ್ಡ ರಥೋತ್ಸವ ನೀವು ಎಲ್ಲಿ ನೋಡಿರೋಕ್ಕೆ ಸಾಧ್ಯ ಇಲ್ಲ, ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ 63 ಅಡಿ ರಥೋತ್ಸವ, 63 ಅಡಿ ಹೈಟ್ನಲ್ಲಿ ರಥೋತ್ಸವ ನಮ್ಮ ದೇವಸ್ಥಾನದಲ್ಲಿ ಒಂದೇ ಕಡೆ ಮಾಡೋದು. ಇದೇ ವರ್ಷ ಇದೇ ಥರ ಪ್ರತಿ ವರ್ಷ ಮಾಡ್ತೀರಿ. ಈ ವರ್ಷನೂ ಅದೇ ಥರ ಇದೆ. ಅದೇ ಥರ ಕಲಾಮೇಳಗಳು ಈ ಸಲ ಆಂಧ್ರದಿಂದ ನಾವು ಕಡಪದಿಂದ ಒಂದು ದೊಡ್ಡ ಕಾರ್ಯಕ್ರಮನ ಮಾಡಿಸ್ತಾ ಇದ್ದೀವಿ. ಅದೇ ರೀತಿ ಕೇರಳದಿಂದ ಹೋದ ಸಲ ಬಂದಿತ್ತು, ಅದಕ್ಕೆ ಮೊದಲೇ ವರ್ಷ ಬಂದಿದೆ. ಈ ಸಲಿನೂ ಕೇರಳದವ್ರದ್ದು ಇದೆ, ಕರ್ನಾಟಕದವ್ರದ್ದು ಇದೆ, ತಮಿಳುನಾಡವ್ರದ್ದು ಇದೆ. 3 ಪ್ರದೇಶಗಳಿಂದನೂ ಈ ಕಲಾ ತಂಡಗಳು ಬಂದು ತುಂಬ ವಿಜೃಂಭಣೆಯಾಗಿ ಈ ಒಂದು ಕಾರ್ಯಕ್ರಮ. ಅವತ್ತು ದಿನ ಸುಮಾರು ಒಂದು 70,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾ ಇದೆ. ಬೆಳಗ್ಗೆ ನಮ್ಮ ಶಕ್ತಿಗಳೊಬ್ಬರು ಬೆಳಗ್ಗೆನೆ ಫಸ್ಟ್ ದೋಸೆನ, ಮಸಾಲೆ ದೋಸೆನ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ತನಕ ಕೊಡಕ್ಕೆ ರೆಡಿ ಮಾಡಿದ್ದಾರೆ. ಆದಿಪರಾಶಕ್ತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ 42ನೇ ವರ್ಷದ ವಾರ್ಷಿಕೋತ್ಸವ ತುಂಬ ವಿಶೇಷವಾಗಿ ವಿಜೃಂಭಣೆಯಾಗಿ ನಡೆಸೋಕ್ಕೆ ಏರ್ಪಾಡು ಮಾಡಿದೆ. 42 ಅನ್ನೋದು ಏನು ವಿಶೇಷ ಅಂತೇಳಿ 42 ವರ್ಷ ಒಂದು ದೇವಸ್ಥಾನ ಕುಂಭಾಭಿಷೇಕ ಮಾಡಿಬಿಟ್ರು ಅಂದರೆ ಸಿದ್ಧಿನಲ್ಲಿ ಕೂತ್ಕೊಳ್ಳುತ್ತೆ ಅಂತ ಅಮ್ಮ ಆದಿಪರಾಶಕ್ತಿ ಹೇಳಿದೆ. ಸಿದ್ಧಿ ಅಂದರೆ 4, 2, 6 ಗಣೇಶ ಎಲ್ಲ ವಿಘ್ನ ವಿನಾಶಕ ಮಾಡುವಂಥವ್ರು ಗಣೇಶನ ನಾಮವಂತೂ ಒಂದು ವಿಶೇಷವಾಗಿ ಈ 42 ವರ್ಷ ಆಯಿತು ಅಂದರೆ ಸಿದ್ಧಿ ಬಂದು ಕೂತ್ಕೊಂಡ್ಬಿಡುತ್ತೆ. ಬಂದು ಕೂತ್ಕೊತು ಅಂದರೆ ಏನು ಕಾರ್ಯ ನಾವು ನೆನೆಸ್ಕೊಂಡು ದೇವಸ್ಥಾನದ ಒಳಗಡೆ ಬರ್ತಾರೋ ಆ ಕಾರ್ಯ ಸಿದ್ಧಿ ಆಗುತ್ತೆ. ಇದು ಒಂದು ವಿಶೇಷವಾಗಿ ನೆನೆಸ್ಕೊಂಡು ಈ ಸರಿ ವಿಶೇಷವಾಗಿ ಅಮ್ಮನವರಿಗೆ ಅಲಂಕಾರ ಆಗಲಿ ಪೂಜೆಗಳಾಗಿರುತ್ತೆ.